ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ಗೆ ಸ್ವಾಗತ ಅಂತಾನೆ ಹೇಳ್ಬೋದು. ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಸ್ವತಃ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಯಾಕಂದ್ರೆ ಇಷ್ಟು ದಿನಗಳ ಕಾಲ ಆಯ್ತು, ಈಗ ಜೂನ್ ನಲ್ಲಿ ಪ್ರತಿಯೊಂದು ದಿನಗಳಲ್ಲೂ ಕೂಡ ಅಪ್ಡೇಟ್ ಕೊಡ್ತಾ ಬರ್ತಾ ಇದ್ದಾರೆ. ಆದ್ರೆ ಕ್ಲಿಯರ್ ಆಗಿ ಅಪ್ಡೇಟ್ ಕೊಡ್ತಾ ಇದ್ದಿಲ್ಲ ಯಾರು ಕೂಡ. ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರನ್ನ ಬಿಟ್ರೆ ಇಲ್ಲಿ ಸಿದ್ದರಾಮಯ್ಯನವರಾಗಿರ್ಲಿ, ಡಿ ಕೆ ಶಿವಕುಮಾರ್ ಆಗಿರ್ಲಿ, ಮತ್ತೆ ಉಳಿದಿರಂತಹ ಸಚಿವರು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಅನ್ನ ಕೊಟ್ಟಿರಲಿಲ್ಲ. ಶಕ್ತಿ ಯೋಜನೆಯ ಬಗ್ಗೆ ಕೊಟ್ಟಿದ್ರು, ಯುವನಿಧಿ ಯೋಜನೆಯ ಬಗ್ಗೆ ಕೊಟ್ಟಿದ್ರು, ಇಲ್ಲಿ ಅನ್ನಭಾಗ್ಯ ಯೋಜನೆಯು ಕೂಡ ಕಂಟಿನ್ಯೂ ಮಾಡ್ತಾ ಇದ್ರೆ ಏಪ್ರಿಲ್ ತಿಂಗಳ ಹಣ ಎಲ್ಲರ ಖಾತೆಗೆ ಜಮಾ ಆಗ್ತಾ ಇದೆ. ಆದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟೇ ಜಮಾ ಆಗ್ತಾ ಇಲ್ಲ. ಸೊ ಅದ್ರ ಬಗ್ಗೆನೆ 11ನೇ ಕಂತಿನ 12ನೇ ಕಂತಿನಲ್ಲಿ ಬಿಗ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಸೊ ಅದು ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಂದ್ಬಿಡ್ತೀನಿ, ಅದು ಇದು ಅಂತ ಹೇಳಲ್ಲ. ಇಲ್ಲಿ ನೋಡಿ, ಈಗ ಗೃಹಲಕ್ಷ್ಮಿ ಯೋಜನೆಯ ಒಂದು ಮಹಿಳಾ ಮತ್ತು ಮಕ್ಕಳ ಕಾರ್ಮಿಕ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಈಗ 1 ತಿಂಗಳಾಯ್ತು ಯಾರಿಗೂ ಕೂಡ ಅಮೌಂಟ್ ಹೋಗ್ತಾ ಇಲ್ಲ. ಈಗ 5 ಲಕ್ಷ ಫಲಾನುಭವಿಗಳಿಗೆ ನಾವು ಒಮ್ಮೆಲೆ ಅಮೌಂಟ್ ಬಿಟ್ವಿ. ಅಲ್ಲಿ ಸರ್ವರ್ ಮತ್ತು ಟೆಕ್ನಿಕಲ್ ಇಶ್ಯೂ ಕಾಯ್ತು. ಸೊ ಅದರ ಸಲುವಾಗಿ ಇಷ್ಟು ದಿನ ಡಿಲೇ ಆಗಿದೆ. ಇನ್ಮೇಲಿಂದ ಹಾಗಾಗಲ್ಲ. 1 ಡೇಟ್ ನಾವು ಪ್ರತಿ ತಿಂಗಳು ಕೂಡ ಫಿಕ್ಸ್ ಮಾಡ್ತೇವೆ. 1 ಡೇಟ್ ಏನು ಫಿಕ್ಸ್ ಮಾಡ್ತೀವಿ, ಸೊ ಅದೇ ದಿನಾಂಕದಂದು ನಾವು ಮುಂದಿನ ತಿಂಗಳು ಕೂಡ 12ನೇ ಕಂತಿನ ಅಮೌಂಟ್ ಜಮಾ ಮಾಡ್ತೀವಿ. ಅದರ ಮುಂದಿನ ತಿಂಗಳು 13ನೇ ಕಂತಿನ ಜಮಾ ಮಾಡ್ತೀವಿ. ಅದರ ಮುಂದಿನ ತಿಂಗಳು 14ನೇ ಕಂತಿನ ಹಣ ಜಮಾ ಮಾಡ್ತೀವಿ. ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಆ ದಿನಾಂಕದಂದೇ ಅಮೌಂಟ್ ರಿಲೀಸ್ ಮಾಡ್ತೀವಿ. ಮತ್ತೆ ಮುಂದಿನ ಒಂದು ದಿನ ಅದು ಕೂಡ ದಿನಾಂಕ ಫಿಕ್ಸ್ ಮಾಡ್ತೀವಿ. ಆ ದಿನಾಂಕದಿಂದ ಆ ದಿನಾಂಕದವರೆಗೆ ಆ ಒಂದು ಏನು ದಿನಾಂಕ ಇರ್ತಾವಲ್ಲ ನಡುನಷ್ಟು ಆ ಒಂದು ಕಂತುಗಳನ್ನ ಒಂದು ಕಂತು ನಾವು ರಿಲೀಸ್ ಅನ್ನ ಕ್ಲಿಯರ್ ಮಾಡ್ತೇವೆ. ನೆಕ್ಸ್ಟ್ ಮತ್ತೊಂದು ತಿಂಗಳಲ್ಲಿ ಮತ್ತೊಂದು ಕಂತು ರಿಲೀಸ್ ಮಾಡ್ತೇವೆ. ಈ ಡೇಟ್ಗಳನ್ನ ಫಿಕ್ಸ್ ಅಂತ ತಿಳ್ಕೊಂಬಿಡಿ. ಸೊ ಇನ್ಮೇಲಿಂದ ಈಗ ಏನಾಗ್ತಾ ಇತ್ತಲ್ಲ ಒಂದು ಡಿಲೇ, ಆ ರೀತಿಯಾಗಿ ಆಗಲ್ಲ. ಈಗಾಗಲೇ ಮಹಿಳೆಯರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಮಗೆ 2,000 ರೂಪಾಯಿ ಬಂದಿಲ್ಲ, ನಮ್ಮ ಮನೆ ಪಕ್ಕದವ್ರಿಗೆ ಬಂದಿದೆ. ನಮ್ಮ ಮನೆ ಪಕ್ಕದವ್ರಿಗೆ ಬಿಡಿ, ನಮ್ಮ ಏನು ಸಂಬಂಧಿಕರು ಇರ್ತಾರಲ್ಲ, ಸೊ ಅವರುಗಳಿಗೆ ಬಂದಿದೆ, ಆದ್ರೆ ನಮ್ಗೆ ಯಾಕೆ ಬಂದಿಲ್ಲ? ಸೊ ಈ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಈಗ 11ನೇ ಕಂತಿನ ಹಣ ಬಿಟ್ಟಿಲ್ಲ ಅಂತ ಏನಿಲ್ಲ. ಸೊ ಆದಷ್ಟು ಒಂದು 10 ಲಕ್ಷದಿಂದ 15 ಲಕ್ಷ ಫಲಾನುಭವಿಗಳಿಗೆ ಅಮೌಂಟ್ ಮುಟ್ಟಿದೆ. ಟೋಟಲ್ ಆಗಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಎಷ್ಟಿದ್ದಾರೆ ಅದು ಕೂಡ ಗೊತ್ತಿರಬೇಕು ನಿಮಗೆ. 1,20,00,000 ಫಲಾನುಭವಿಗಳಿದ್ದಾರೆ. ಸೊ ಇನ್ನೂ ಕೂಡ ಹೆಚ್ಚಾಗ್ತಾ ಇದ್ದಾರೆ. ಯಾಕಂದ್ರೆ ರೇಷನ್ ಕಾರ್ಡ್ಗಳು ಹೆಚ್ಚಾಗದ ಕಾರಣ, ರೇಷನ್ ಕಾರ್ಡ್ಗಳು ಏನು ಹೆಚ್ಚಾಗ್ತಾವಲ್ಲ, ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ ಕೂಡ ಹೆಚ್ಚಾಗ್ತವೆ. ಅದಕ್ಕೂ ಕೂಡ ಅಪ್ರೂವಲ್ ಕೊಡಬೇಕಾಗುತ್ತೆ. ಯಾಕಂದ್ರೆ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದ್ರೆ ಅಪ್ರೂವಲ್ ಕೊಡ್ಲೇಬೇಕಾಗುತ್ತೆ, ಬೇರೆ ಆಪ್ಷನ್ ಇಲ್ಲ. ಸೊ ಕೊಟ್ಟಿದ್ರೆ ಅಮೌಂಟ್ ಹಾಕ್ಲೇಬೇಕಾಗತ್ತೆ ಅಲ್ವಾ. ಸೊ ಹಾಗಾಗಿ ಈಗ ಒಂದು 10ರಿಂದ 15 ಲಕ್ಷ ಫಲಾನುಭವಿಗಳಿಗೆ ಯಾವ ರೀತಿಯಾಗಿ ಹೋಗ್ತಾ ಇದೆ ಅಂದ್ರೆ, ದಿನಕ್ಕೆ ಬಹಳ ಆದರೆ 1 ಲಕ್ಷ ಫಲಾನುಭವಿಗಳಿಗೆ ಅಮೌಂಟ್ ಹೋಗಿ ಮುಟ್ತಾ ಇದೆ. ಸೊ ಮೊದಲು ಏನು ಮಾಡ್ತಾ ಇದ್ರು, ಜಿಲ್ಲಾ ವೈಸು ಈ ಒಂದು 4-5 ಜಿಲ್ಲೆಗಳನ್ನ ಹೇಳಿದ್ರೆ ಆ ಒಂದು 4-5 ಜಿಲ್ಲೆಗಳಲ್ಲಿ ತಾಲೂಕುಗಳಿಗೆ ಕ್ಲಿಯರ್ ಆಗಿ ಅಮೌಂಟ್ ಹಾಕ್ತಾ ಇದ್ರು. ಸೊ ಆದರೆ ಈಗ ಹಾಗೆ ಮಾಡ್ತಾ ಇಲ್ಲ ಇವರು. ಸೊ ಕೆಲವೊಂದಿಷ್ಟು ಜನರಿಗೆ, ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಯಾರು ಬೇಕಾದ್ರೂ ಕೂಡ ಬಿಡ್ತಾ ಇದ್ದಾರೆ. ಅಂದ್ರೆ ಬಾಂಬ್ ಸ್ಪ್ರೆಡ್ ಆಗುತ್ತೆ ನೋಡಿ. ಸೊ ಆ ರೀತಿ ಎಲ್ಲಿ ಬೇಕಾದ್ರೂ ಹೋಗಿ ಬೀಳುತ್ತೆ ನೋಡಿ. ಸೊ ಆ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರು ಬೇಕಾದ್ರೂ ಕೂಡ ಅಮೌಂಟ್ ಬರ್ಬೋದು. ಸೊ ಅದು ನಿಮ್ಮ ಮನೆಯಲ್ಲಿವರೆಗೂ ಕೂಡ ಬರ್ಬೋದು, ನಿಮಗೂ ಕೂಡ ಬರ್ಬೋದು, ನಿಮ್ಮ ಮನೆ ಪಕ್ಕದವ್ರಿಗೂ ಕೂಡ ಬರ್ಬೋದು, ನಿಮ್ಮ ಊರಿನಲ್ಲಿವರೆಗೂ ಬರ್ಬೋದು, ನಿಮ್ಮ ಒಂದು ಸಂಬಂಧಿಕರಲ್ಲಿ ಬರ್ಬೋದು, ನಿಮ್ಮ ಜಿಲ್ಲೆಯಲ್ಲಿವರೆಗೂ ಕೂಡ ಯಾರಿಗೆ ಬೇಕಾದ್ರೂ ಕೂಡ ಬರ್ಬೋದು. ಸೊ ಈ ರೀತಿಯಾಗಿ ಯಾರಿಗೆ ಬೇಕಾದ್ರೂ ಕೂಡ ಬರ್ಬೋದು ಅಂತ ಹೇಳಿದರೆ. ಸೊ ಆದ್ರೆ ಇನ್ಮೇಲಿಂದ ಹಾಗಲ್ಲ. ನಾವೊಂದು ಡೇಟ್ಗಳನ್ನ ಫಿಕ್ಸ್ ಮಾಡಿದೀವಿ. ಇನ್ಮೇಲಿಂದ ಪ್ರತಿ ತಿಂಗಳು 21ನೇ ತಾರೀಕಿನಿಂದ, ಪ್ರತಿ ತಿಂಗಳು ಏನಿದೆ ಅಲ್ಲ, ಈಗ 21ನೇ ತಾರೀಕಿನಿಂದ 27ನೇ ತಾರೀಕಿನವರೆಗೆ ನಾವು ಅಮೌಂಟ್ ಅನ್ನ ಹಾಕ್ತಾ ಹೋಗ್ತೇವೆ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ಅವರಂತರೂ ಅಂದಾಜು ನಮ್ಮ ಒಂದು ಅಭಿಪ್ರಾಯದ ಪ್ರಕಾರ ಒಂದು ಕಂತು ಏನಿದೆಯಲ್ಲ 1 ತಿಂಗಳಂತರೂ ತಗೋತಾರೆ. ಟೈಮು ಡೆಫಿನೆಟ್ಲಿ ತಗೋತಾರೆ. 1 ತಿಂಗಳಂತರೂ ಆರಾಮಾಗಿ ಅವರು ಸ್ಲೋಲಿನೇ ಹಾಕೋದು. ಯಾಕಂದ್ರೆ ಸ್ಪೀಡ್ ಆಗಿ ಹಾಕಿದ್ರೆ ಟೆಕ್ನಿಕಲ್ ಇಶ್ಯೂ, ಸರ್ವರ್ ಇಶ್ಯೂ ಅಂತಾನೆ ಹೇಳ್ತಾ ಕೊಳ್ತಾರೆ. ಸೊ ಅದಕ್ಕೋಸ್ಕರ 1 ತಿಂಗಳಂತರೂ ಟೈಮು ಒಂದು ಕಂತಿಗೆ ಡೆಫಿನೆಟ್ ಆಗಿ ತಗೋತಾರೆ. 21ನೇ ತಾರೀಕು ಸ್ಟಾರ್ಟ್ ಮಾಡಿದ್ರೆ 27ನೇ ತಾರೀಕು ಎಂಡ್ ಮಾಡ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ಎಲ್ಲರ ಖಾತೆಗೆ 11ನೇ ಕಂತಿನ ಹಣ ಬರ್ತಾ ಇದೆ. 12ನೇ ಕಂತಿನ ಹಣ ಕೂಡ ರಿಲೀಸ್ ಆಗೋದಿದೆ. ಅದಕ್ಕಿಂತ ಮುಂಚೆ 11ನೇ ಕಂತಿನ ಹಣ ಕ್ಲಿಯರ್ ಮಾಡ್ತೇವೆ. ಸೊ ಅದಾದ್ಮೇಲೆ 12ನೇ ಕಂತಿನ ಹಣ ನಾವು ರಿಲೀಸ್ ಡೆಫಿನೆಟ್ಲಿ ಮಾಡ್ತೇವೆ. ಗೃಹಲಕ್ಷ್ಮಿ ಯೋಜನೆ ಬಂದಾಗಿಲ್ಲ, ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಎಲ್ಲ ಮಹಿಳೆಯರಿಗೂ ಕೂಡ ಒಂದು ಹೊಸ ಅಪ್ಡೇಟ್ ಅನ್ನ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು. ಇಲ್ಲಿ ಡೇಟ್ ಕೂಡ ಫಿಕ್ಸ್ ಮಾಡಿರುವಂತದ್ದು ಒಂದು ಮಹಿಳೆಯರಿಗೂ ಕೂಡ ಇಲ್ಲಿ ಸಮಾಧಾನವನ್ನ ವ್ಯಕ್ತಪಡಿಸಿರುವ
ಹೇಳಿರುವಂಥದ್ದು ವೀಕ್ಷಕರೇ. ಸೊ ಆದಷ್ಟು ಎಲ್ಲರೂ ಕೂಡ ತಿಳ್ಕೊಳ್ಳಿ, ಏನು ಗೃಹಲಕ್ಷ್ಮಿ ಯೋಜನೆ ಕೂಡ ಬಂದ್ ಆಗಲ್ಲ. ಸೊ ಇದರಿಂದಾನೇ ಮುಖ್ಯವಾಗಿ 5 ಗ್ಯಾರಂಟಿಗಳಲ್ಲಿ ಅತಿ ಮುಖ್ಯವಾಗಿರುವಂಥದ್ದು ಗೃಹಲಕ್ಷ್ಮಿನೇ ಅನ್ಸುತ್ತೆ. ಆದಷ್ಟು ಎಲ್ಲರ ಜನರ ಅಭಿಪ್ರಾಯ ಇದೆ. ಶಕ್ತಿ ಯೋಜನೆಯನ್ನ ಬಂದ್ ಮಾಡಿ ಅಂತ ಹೇಳಿದ್ದಾರೆ, ಎಲ್ಲ ಯೋಜನೆಗಳನ್ನ ಬಂದ್ ಮಾಡಿ ಅಂದ್ರೆ, ಆದ್ರೆ ಗೃಹಲಕ್ಷ್ಮಿ ಯೋಜನೆ ಇರ್ಲಿ ಅಂತಾನೆ ಹೇಳಿರುವಂತದ್ದು. ಎಲ್ಲರಿಂದನೂ ಈ ಒಂದು ಯೋಜನೆ ಒಳ್ಳೇದೇ ಆಗಿದೆ, ಎಲ್ಲರಿಗೂ ಕೂಡ ಬಡ ಜನರಿಗೆ ಮುಖ್ಯವಾಗಿ ಒಳ್ಳೇದಿದೆ. ಸೊ ಆದಷ್ಟು ಈ ಒಂದು ಯೋಜನೆ ಕಂಟಿನ್ಯೂ ಮಾಡಿ ಅಂತಾನೆ ಹೇಳಿರುವಂಥದ್ದು. ಸೊ ಅದಕ್ಕೋಸ್ಕರ ಈ ಒಂದು ಯೋಜನೆ ಕಂಟಿನ್ಯೂವೇ ಆಗತ್ತೆ. ಸ್ವಲ್ಪ ಲೇಟ್ ಆಗಬಹುದು, ಲೇಟ್ ಆಗತ್ತೇನೂ ಕೂಡ, ಆಗಿದೇನೂ ಕೂಡ, ಆದರೆ ಬಂದೇ ಬರುತ್ತೆ, ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಇದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ವತಃ ಇರುವಂಥದ್ದು. ಸೊ ಅದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಕಂಪ್ಲೀಟ್ ಆಗಿ ಮಾಹಿತಿ ನಿಮಗೆ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ತಿಳಿಸಿ ಬರ್ತಾ ಇದೆ ಅಂತ ಗೊತ್ತಾಗಲಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಒಂದು ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬೈ, ಟೇಕ್ ಕೇರ್ ಫ್ರೆಂಡ್ಸ್.